ಹಾವೇರಿಯಲ್ಲಿ ಅನಧಿಕೃತ ಗರ್ಭಕೋಶ ಶಸ್ತ್ರಚಿಕಿತ್ಸೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾವೇರಿ ಡಿಸಿ ಕಚೇರಿಯ ಎದುರು ಮಹಿಳೆಯರು ಪ್ರತಿಭಟನೆ ನಡೆಸಿದ್ದಾರೆ. ಹಾವೇರಿಯಲ್ಲಿ ಅನಧಿಕೃತ ಗರ್ಭಕೋಶ ಶಸ್ತ್ರಚಿಕಿತ್ಸೆ ಪ್ರಕರಣ ಏನು ಬೆಳಕಿಗೆ ಬಂದಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಾವೇರಿ ಡಿಸಿ ಕಚೇರಿ ಮುಂದೆ ಮಹಿಳೆಯರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ ಮಹಿಳಾ ಮಣಿಯರು. ಸಚಿವ ಶಿವಾನಂದ ಪಾಟೀಲ್ ಭೇಟಿಗೆ ಅವಕಾಶ ಮಾಡಿಕೊಡಿ ಅಂತ ಒತ್ತಾಯಿಸಿದ್ರು. ಡಿಸಿ ಕಚೇರಿಯಲ್ಲಿ ಉಸ್ತುವಾರಿ ಸಚಿವರಿಂದ ಕೆಡಿಪಿ ಸಭೆ ನಡೀತಾ ಇತ್ತು. ಸೊ ಹೀಗಾಗಿ ಈ ಒತ್ತಾಯ ಕೇಳಿಬಂತು. ಡಿಸಿ ಕಚೇರಿಯ ಮುಂದೆ ಕಲ್ಲು ಹಿಡಿದು ಮಹಿಳೆಯರು ನಿಂತಿದ್ದಾರೆ. ನಮ್ಮ ಮನವಿಗೆ ಸ್ಪಂದಿಸದಿದ್ರೆ ಅರಬೆತ್ತಲೆ ಪ್ರತಿಭಟನೆ ಮಾಡ್ತೀವಿ ಅಂತಿದ್ದಾರೆ ಮಹಿಳೆಯರು. ಜೀವನ ರೋಸ್ ಇಟ್ಟು ಹೋಗ್ಯಾವ ಏನು ಓಡಾಡಕ್ಕೆ ಈ ಬಿಗ ಹಾಕಿದಂತ ಈ ಕಡೆ ಬಿಗ ಹಾಕನ ಆ ಕಡೆ ಬಿಗ ಹಾಕನ ಎಲ್ಲ ಕಡೆ ಹೋಗ್ಲಿ ಅವರು ಇಷ್ಟು ಜನ ಪೊಲೀಸರು ಅವರು ಪರವಾಗಿ ಒಂದು ಮಾತಾಡಲ್ಲ. ನಮ್ಮ ಪರವಾಗಿ ಯಾರಿಗೂ ಅನ್ಯಾಯ ಮಾಡಕ ಯಾರ ಅಪ್ಪನ ಮನೆಯಿಂದ ಕೇಳಕ್ ಬಂದಿಲ್ಲ. ಇಲ್ಲಿ ಒಳಗೆ ಆಪರೇಷನ್ ಆಗಿ ಏನು ನ್ಯಾಯ ಸಿಕ್ಕಿಲ್ಲ ಸರ, ಬದುಕು ಮಾಡೋಕ್ಕಾಗ್ತಾ ಇಲ್ಲ. ನಮಗೆ ದಯವಿಟ್ಟು ನ್ಯಾಯ ಕೊಡಿಸಿ. ಬೆಂಗಳೂರಿಗೆ 4 ಸತ ಹೋಗಿ ಬಂದ್ರು ನಮಗೆ ಯಾರು ದರ್ಕಾರ ಮಾಡಲಿಲ್ಲ ಸರ. ಈ ದೇವಗಿರಿಗಿನೂ 10 ಸತ ಬಂದ್ರು ಸರ ನಾವು ಯಾರು ನಮಗೆ ನ್ಯಾಯ ತಗೊಳ್ಳಿಲ್ಲ ಸರ. ಎಲ್ಲರೂ ಸೇರಿ ನಮಗೆ ನ್ಯಾಯ ಕೊಡಿಸ್ರಿ ಅಂತ ನಾವು ನಿಮ್ಮನ್ನ ಕೇಳ್ಕೊಂತೀವಿ. ಬದುಕು ಮಾಡೋಕ್ಕಾಗ್ತಾ ಇಲ್ಲ ಸರ. ಗಂಡರು ಮಕ್ಕಳು ಎಲ್ಲರೂ ಬಯತ್ತಾ ಇದಾರೆ. ನಮಗೆ ಯಾಕಮ್ಮ ನೀ ಕೆಲ್ಸಕ್ಕೆ ಹೋಗಲ್ಲ ಅಂದ್ರೆ ಬೆನ್ನು ಹೋಯ್ತೈತಿ ಅಂದ್ರೆ ಅವ್ರಿಗೆ ಕಾರಣ ಏನು ಹೇಳ್ಬೇಕು ಸರ? ನಾವು ದಯವಿಟ್ಟು ನಮಗೆ ಬದುಕು ಮಾಡೋ ಶಕ್ತಿನ ಇಲ್ಲ ಸರ. ಇನ್ನೇನು ವಿಷ ಒಂದು ಕೂಡ ನಿಂತೈತೆ ಸರ ಅಷ್ಟ, ಮತ್ತೆ ಮುಂದಿಂದ ಏನೇನಿಲ್ಲ ಸರ. ಇವ್ರದ್ದು ಹೊಟ್ಟೆ ಬಾವು ಬಂದಿತ್ತು ಸರ್. ಯಾಕಾಗೈತಿ ಅಂತ ಕೇಳಿದೆ ಅಂದ್ರೆ ಗರ್ಭಕೋಶ ಆಪರೇಷನ್ ಮಾಡಿಸ್ಕೊಂಡಿರೋದ್ರಿಂದ ಇನ್ಫೆಕ್ಷನ್ ಆಗೈತಿ. ಅವ್ರಿಗೆ ರಿಸರ್ಚ್ ಕಟ್ ಆಗ್ಯಾವು. ರಿಸರ್ಚ್ ಕಟ್ ಆದ್ರೆ ನೀವು ಒಂದ್ ದಿವಸ ತಡ್ಕೊಂತೀರ ಸರ್. ನೀವು ರಿಸರ್ಚ್ ಕಟ್ ಆದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಏನ್ ಅನ್ನೋದು ನಿಮ್ಗೆ ಗೊತ್ತಿದೆ. ಇದರಂತನ ನಮ್ಮ ಜನದೊಳಗ 6 ಜನ ನಿಧನರಾಗಿದ್ದಾರೆ. ಅವ್ರಿಗೆ ಏನ್ ಪರಿಹಾರ ಕೊಡ್ತೀರಿ? ಎಲ್ಲರಿಗೂ ಕೊಡ್ತಾರ. ರೇಣುಕಾ ಸ್ವಾಮಿ ಏನ್ ಮಾಡದ ಅಂತ ಸತ್ತವನು, ಅವ್ರವ್ರ ಕಾಲ್ಕ ಸತ್ತವನು. ಭರವಸೆ ಕೊಡುತ್ತೆ ಸರ್, ಭರವಸೆ ಇಲ್ಲ ಅಂದಲ್ಲ, ಕೊಡ್ತಾರ. ಆದ್ರೆ ಯಾವ್ದು ಮಾಡ್ತಾ ಇಲ್ಲ. ಯಾರ ಸಾಯ್ಲಿ, ಎಷ್ಟು ಜನರ ಸಾಯ್ಲಿ, ಅದಕ್ಕೆ ಸಂಬಂಧ ಇಲ್ಲ. ಏನ್ ಮಾಡ್ತಾರ ಭರವಸೆ ಏನು ನಾವು ಮಾಡ್ತೀವಿ. ಹಾವೇರಿಯಲ್ಲಿ ಅನಧಿಕೃತ ಗರ್ಭಕೋಶ ಶಸ್ತ್ರಚಿಕಿತ್ಸೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾವೇರಿ ಡಿಸಿ ಕಚೇರಿಯ ಎದುರು ಮಹಿಳೆಯರು ಪ್ರತಿಭಟನೆ ನಡೆಸಿದ್ದಾರೆ. ಹಾವೇರಿಯಲ್ಲಿ ಅನಧಿಕೃತ ಗರ್ಭಕೋಶ ಶಸ್ತ್ರಚಿಕಿತ್ಸೆ ಪ್ರಕರಣ ಏನು ಬೆಳಕಿಗೆ ಬಂದಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಾವೇರಿ ಡಿಸಿ ಕಚೇರಿ ಮುಂದೆ ಮಹಿಳೆಯರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ ಮಹಿಳಾ ಮಣಿಯರು. ಸಚಿವ ಶಿವಾನಂದ ಪಾಟೀಲ್ ಭೇಟಿಗೆ ಅವಕಾಶ ಮಾಡಿಕೊಡಿ ಅಂತ ಒತ್ತಾಯಿಸಿದ್ರು. ಡಿಸಿ ಕಚೇರಿಯಲ್ಲಿ ಉಸ್ತುವಾರಿ ಸಚಿವರಿಂದ ಕೆಡಿಪಿ ಸಭೆ ನಡೀತಾ ಇತ್ತು. ಸೊ ಹೀಗಾಗಿ ಈ ಒತ್ತಾಯ ಕೇಳಿಬಂತು. ಡಿಸಿ ಕಚೇರಿಯ ಮುಂದೆ ಕಲ್ಲು ಹಿಡಿದು ಮಹಿಳೆಯರು ನಿಂತಿದ್ದಾರೆ. ನಮ್ಮ ಮನವಿಗೆ ಸ್ಪಂದಿಸದಿದ್ರೆ ಅರಬೆತ್ತಲೆ ಪ್ರತಿಭಟನೆ ಮಾಡ್ತೀವಿ ಅಂತಿದ್ದಾರೆ ಮಹಿಳೆಯರು. ಜೀವನ ರೋಸ್ ಇಟ್ಟು ಹೋಗ್ಯಾವ ಏನು ಓಡಾಡಕ್ಕೆ ಈ ಬಿಗ ಹಾಕಿದಂತ ಈ ಕಡೆ ಬಿಗ ಹಾಕನ ಆ ಕಡೆ ಬಿಗ ಹಾಕನ ಎಲ್ಲ ಕಡೆ ಹೋಗ್ಲಿ ಅವರು ಇಷ್ಟು ಜನ ಪೊಲೀಸರು ಅವರು ಪರವಾಗಿ ಒಂದು ಮಾತಾಡಲ್ಲ. ನಮ್ಮ ಪರವಾಗಿ ಯಾರಿಗೂ ಅನ್ಯಾಯ ಮಾಡಕ ಯಾರ ಅಪ್ಪನ ಮನೆಯಿಂದ ಕೇಳಕ್ ಬಂದಿಲ್ಲ. ಇಲ್ಲಿ ಒಳಗೆ ಆಪರೇಷನ್ ಆಗಿ ಏನು ನ್ಯಾಯ ಸಿಕ್ಕಿಲ್ಲ ಸರ, ಬದುಕು ಮಾಡೋಕ್ಕಾಗ್ತಾ ಇಲ್ಲ. ನಮಗೆ ದಯವಿಟ್ಟು ನ್ಯಾಯ ಕೊಡಿಸಿ. ಬೆಂಗಳೂರಿಗೆ 4 ಸತ ಹೋಗಿ ಬಂದ್ರು ನಮಗೆ ಯಾರು ದರ್ಕಾರ ಮಾಡಲಿಲ್ಲ ಸರ. ಈ ದೇವಗಿರಿಗಿನೂ 10 ಸತ ಬಂದ್ರು ಸರ ನಾವು ಯಾರು ನಮಗೆ ನ್ಯಾಯ ತಗೊಳ್ಳಿಲ್ಲ ಸರ. ಎಲ್ಲರೂ ಸೇರಿ ನಮಗೆ ನ್ಯಾಯ ಕೊಡಿಸ್ರಿ ಅಂತ ನಾವು ನಿಮ್ಮನ್ನ ಕೇಳ್ಕೊಂತೀವಿ. ಬದುಕು ಮಾಡೋಕ್ಕಾಗ್ತಾ ಇಲ್ಲ ಸರ. ಗಂಡರು ಮಕ್ಕಳು ಎಲ್ಲರೂ ಬಯತ್ತಾ ಇದಾರೆ. ನಮಗೆ ಯಾಕಮ್ಮ ನೀ ಕೆಲ್ಸಕ್ಕೆ ಹೋಗಲ್ಲ ಅಂದ್ರೆ ಬೆನ್ನು ಹೋಯ್ತೈತಿ ಅಂದ್ರೆ ಅವ್ರಿಗೆ ಕಾರಣ ಏನು ಹೇಳ್ಬೇಕು ಸರ? ನಾವು ದಯವಿಟ್ಟು ನಮಗೆ ಬದುಕು ಮಾಡೋ ಶಕ್ತಿನ ಇಲ್ಲ ಸರ. ಇನ್ನೇನು ವಿಷ ಒಂದು ಕೂಡ ನಿಂತೈತೆ ಸರ ಅಷ್ಟ, ಮತ್ತೆ ಮುಂದಿಂದ ಏನೇನಿಲ್ಲ ಸರ. ಇವ್ರದ್ದು ಹೊಟ್ಟೆ ಬಾವು ಬಂದಿತ್ತು ಸರ್. ಯಾಕಾಗೈತಿ ಅಂತ ಕೇಳಿದೆ ಅಂದ್ರೆ ಗರ್ಭಕೋಶ ಆಪರೇಷನ್ ಮಾಡಿಸ್ಕೊಂಡಿರೋದ್ರಿಂದ ಇನ್ಫೆಕ್ಷನ್ ಆಗೈತಿ. ಅವ್ರಿಗೆ ರಿಸರ್ಚ್ ಕಟ್ ಆಗ್ಯಾವು. ರಿಸರ್ಚ್ ಕಟ್ ಆದ್ರೆ ನೀವು ಒಂದ್ ದಿವಸ ತಡ್ಕೊಂತೀರ ಸರ್. ನೀವು ರಿಸರ್ಚ್ ಕಟ್ ಆದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಏನ್ ಅನ್ನೋದು ನಿಮ್ಗೆ ಗೊತ್ತಿದೆ. ಇದರಂತನ ನಮ್ಮ ಜನದೊಳಗ 6 ಜನ ನಿಧನರಾಗಿದ್ದಾರೆ. ಅವ್ರಿಗೆ ಏನ್ ಪರಿಹಾರ ಕೊಡ್ತೀರಿ? ಎಲ್ಲರಿಗೂ ಕೊಡ್ತಾರ. ರೇಣುಕಾ ಸ್ವಾಮಿ ಏನ್ ಮಾಡದ
ಯಾರ ಸಾಯ್ಲಿ, ಎಷ್ಟು ಜನನಾರ ಸಾಯ್ಲಿ, ಅದಕ್ಕೆ ಸಂಬಂಧ ಇಲ್ಲ. ನಮ್ಗೆ ಏನ್ ಮಾಡ್ತಾರ ಭರವಸೆ ಏನು ನಾವು ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.